ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅರ್ತ್ ಫಾರ್ಮರ್ಸಿಂದ. ಇವತ್ತಿನ ದಿನ ನಾವು 2025 ಜೂನಿಗೆ ಮುಂಚೆ, ಇವತ್ತು ಮಾರ್ಚು, ಏಪ್ರಿಲ್, ಮೇ 2 ತಿಂಗಳಲ್ಲಿ ನೀವು ಯಾರು ನಮ್ಮ ಹತ್ರ ಟೈಅಪ್ ಆಗ್ತೀರಾ, 500 ಎಕರೆ ಒಂದಲ್ಲ ಎರಡಲ್ಲ ಸರ್, 500 ಎಕರೆ ನಾವು ಬೈಬ್ಯಾಕ್ ಪಾಲಿಸಿ ಅಂದರೆ ನಾವು ನೀವೇನು ನಮ್ಮ ಪದ್ಧತಿಯಲ್ಲಿ ಟೈಅಪ್ ಆಗಿ ಬೆಳೆದಿರ್ತೀರಾ, ನಾವು ಅದನ್ನು ನಾವೇ ಖರೀದಿ ಮಾಡ್ತೀರಿ. ಒಂದಕ್ಕೂ ಸೆಕೆಂಡ್ಸ್ ಇಲ್ಲ, ಎಲ್ಲದಕ್ಕೂ ಫಸ್ಟ್ ಕ್ವಾಲಿಟಿ ದುಡ್ಡೇ ಕೊಟ್ಟು ಇಡೀ ತೋಟ ಅದು 5 kg ಬಂದಿರಲಿ 8 kg ಬಂದಿರಲಿ ಎಲ್ಲದಕ್ಕೂ ಫಸ್ಟ್ ಕ್ವಾಲಿಟಿ ರೇಟೇ ಕೊಟ್ಟು ತೊಗೊತೀರಿ. ಯಾಕಂದರೆ ರೈತರಿಗೆ ಮೋಸ ಆಗ್ತಾಯಿದೆ ಅಂತ ನಾವು ಇಷ್ಟು ದಿನ ಚೆನ್ನಾಗೆ ಬಾಳೆ ಬೆಳೆಯೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ರಿ, ಒಳ್ಳೆ ಇಳುವರಿ ತೊಗೊಳೋದು ಹೇಗೆ ಅಂತ ಹೇಳ್ತಾಯಿದ್ರಿ. ರೈತರೆಲ್ಲ ಸರ್ ಹೆಂಗಾರು ಮಾಡಿ ನೀವೇ ಖರೀದಿ ಮಾಡೋ ಥರ ಬಂದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಯಾಕಂದರೆ ನಮಗೆಲ್ಲ ಮೋಸ ಆಗ್ತಿದೆ ಅಂತ ಎಲ್ಲ ರೈತರು ಹೇಳ್ತಾಯಿದ್ರು. ರೈತರಲ್ಲ ನಾವು ರೈತರಾಗೆ ಹೇಳ್ತಾ ಇರೋದು. ನಮ್ಮದು ಯಾವಾಗ ಸೆಕೆಂಡ್ಸ್ ಎಲ್ಲ ತಗೊಂಡ್ರು ಅವತ್ತಿನ ದಿನ ನಾವು ಏನಾದ್ರು ಮಾಡಿ ಒಂದು ಮಾರ್ಕೆಟ್ ಸೃಷ್ಟಿ ಮಾಡಬೇಕು ಅಂತ ನಾನು ಕಷ್ಟಪಟ್ಟು ಸೃಷ್ಟಿ ಆಗಬೇಕು, ಮತ್ತೆ ರೈತರಿಗೆ ನಮ್ಮ ರೈತ ಬಂದವರಿಗೆ ಎಲ್ರಿಗೂ ಅನುಕೂಲ ಆಗಬೇಕು ಅಂತ ಇವತ್ತು ಮಾಡಿದ್ದೀರಿ. ಸೊ ವೀಕ್ಷಕರೇ, ನಿಮಗೆ ಇರೋದು 2 ತಿಂಗಳು. ಇವತ್ತು ಮಾರ್ಚು, ಏಪ್ರಿಲ್, ಮೇ, ಜೂನ್ ಒಳಗಡೆನೆ ನೀವು ರಿಜಿಸ್ಟರ್ ಆಗಬೇಕು. 500 ಎಕರೆ ಬೈಬ್ಯಾಕ್. ನಾನು ಹೇಳೋದು ಮೈಸೂರಿಂದ HD ಕೋಟೆ, ಹುಣಸೂರು, ಈ ಕಡೆ ನಂಜನಗೂಡು, ಗುಂಡ್ಲುಪೇಟೆ, ಚಾಮರಾಜನಗರ, ಟಿ ನರಸೀಪುರ, ಮಳವಳ್ಳಿ, ಮೈಸೂರು ಸುತ್ತಮುತ್ತ ನಾವು ಎಲ್ಲ ಥರ ಪ್ರಯತ್ನಗಳು ಮಾಡ್ಬೋದು. ನೀವೊಂದು ಪ್ರಶ್ನೆ ಕೇಳಿದ್ರಿ, ದೂರದಲ್ಲಿರೋರು ನಮ್ಮ ಕಸ್ಟಮರ್ಗಳಿಗೆ ಏನು ಮಾಡೋದು ಬೇರೆ ರೈತರಿಗೆ ಅಂತ. ರೈತರೇ, ನಾವು ಮೈಸೂರಲ್ಲಿ ಒಂದು ಗೋಡೌನು, ಬೆಂಗಳೂರಲ್ಲಿ ಒಂದು ಗೋಡೌನ್ ಮಾಡ್ತಾಯಿದ್ದೀವಿ. ಅಕ್ಕಪಕ್ಕದವರು ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ಚಂದ್ರಾಯಪಟ್ಟಣ, ಹಾಸನ್ನು, ಮುಳ್ಬಾಗ್ಲು, ಎಲ್ಲ ಕಡೆ ಆ ಕಡೆ ಬೆಂಗಳೂರಿಗೆ ಹತ್ರ ಇಂದ ಯಾರು ಹತ್ರ ನಾವು ಪರವಾಗಿಲ್ಲ ಬೆಂಗಳೂರಿಗೆ ನಾವು ಹಾಕ್ತೀರಿ ಫಸ್ಟ್ ಕ್ವಾಲಿಟಿ ಕೊಡಂಗಿದ್ರೆ ಅನ್ನೋರು ಖಂಡಿತ ನಮ್ಮ ಪದ್ಧತಿ ಫಾಲೋ ಮಾಡಿ. ಮೇ 3 ನಿಮಗೆ ಆ್ಯಪ್ ರಿಲೀಸ್ ಆಗ್ತಾ ಇದೆ, ಯಾರನ್ನೂ ಕೇಳಬೇಕಾಗಿಲ್ಲ. ನಮ್ಮ ಆ್ಯಪು ಆ್ಯಂಡ್ರಾಯ್ಡು ಫೋನಲ್ಲಿ ಇರೋರು ಬರೀ ಅವರ ಬೆರಳು ತುದಿಲಿ ನಿಮಗೆ ಬಾಳೆ ಯಾಕೆ ಬೆಳೆಯೋದು ಅಂತ ಹೇಳ್ಕೊಟ್ಟಿದ್ದೀವಿ. ನೀವು ಆ್ಯಪ್ ರಿಲೀಸ್ ಆಗಿದ ತಕ್ಷಣ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಇರುತ್ತೆ. ಪ್ರತಿಯೊಂದು ಭೂಮಿ ಹೇಗೆ ಫಲವತ್ತು ಮಾಡ್ಕೊಳೋದು, ಬಾಳೆ ಹೇಗೆ ನಾಟಿ ಮಾಡೋದು, ಡ್ರಿಪ್ಪಿಂದ ಹಿಡ್ದು 365 ದಿನಾನೂ ನಿಮಗೆ ಎಲ್ಲ ಕಂಪ್ಲೀಟ್ ಡೀಟೇಲು ಪ್ಲಸ್ ಬೈಬ್ಯಾಕ್ ಮಾಡ್ತಾಯಿದ್ದೀವಿ. ಮೈಸೂರು ಸುತ್ತಮುತ್ತ ಇರೋರು, ನಮ್ಮ ಹತ್ರ ಇರೋರು ಓಕೆ. ಇವಾಗ ನಾರ್ತ್ ಕರ್ನಾಟಕ, ನೀವೊಂದು ಪ್ರಶ್ನೆ ಕೇಳಿದ್ರಿ. ನಾರ್ತ್ ಕರ್ನಾಟಕ, ಹುಬ್ಳಿಯಿಂದ ಹಿಡ್ದು ಧಾರವಾಡ, ನಮ್ಮ ಬಳ್ಳಾರಿ ಎಲ್ಲ ಕಡೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ನೀವು ನಮ್ಮ ಪದ್ಧತಿ ಫಾಲೋ ಮಾಡಿ. ನೀವು ಹೇಳ್ದಂಗೆ ಕೇಳಿ. ಮಾರ್ಕೆಟಿಂಗ್ಗೆ ನೀವು ಬೆಂಗಳೂರು ತಲ್ಸೋಕೆ ಆಗಲ್ಲ ಅಂದರೆ ನೀವು ಯಾರಿಗಾರು ಕೊಡ್ಕೊಳ್ಳಿ. ಒಟ್ಟಿನಲ್ಲಿ ನಮ್ಮ ಪದ್ಧತಿ ಫಾಲೋ ಮಾಡೋಕ್ಕೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪಲ್ಲಿ ನಿಮಗೆ ಎಲ್ಲ ಥರ ಪದ್ಧತಿ ಇದೆ, ಎಲ್ಲ ಥರ ನಿಮಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡೀರಿ. ನಮಗೆ ಬೈಬ್ಯಾಕ್ ನಾವು ತೊಗೊಳಕ್ಕಾಗದೇ ಇರ್ಬೋದು, ಯಾಕಂದರೆ ಅಲ್ಲಿಗೆ ಬಂದು ನಾವು ತೊಗೊಳಕ್ಕಾಗಲ್ಲ, ಅಲ್ಲಿಂದ ಇಲ್ಲಿಗೆ ಬಂದರೂ ಟ್ರಾನ್ಸ್ಪೋರ್ಟ್ ವರ್ಕೌಟ್ ಆಗೋಲ್ಲ. ಬಟ್ ಅಟ್ಲೀಸ್ಟ್ ನಿಮಗೆ ಕಮ್ಮಿ ಖರ್ಚಲ್ಲಿ ಒಳ್ಳೆ ಇಳುವರಿ ಬರುತ್ತೆ. ಕಮ್ಮಿ ಖರ್ಚಲ್ಲಿ ನಿಮಗೆ ಒಳ್ಳೆ ಇನ್ನೊಂದು ನಮ್ಮ ಸಾವಯವ ನಮ್ಮ ಪದ್ಧತಿ ಮಾಡಿಬಿಟ್ರೆ ರೋಗನೇ ಬರಲ್ಲ ಅಂತಾರೆ. ಸುಳ್ಳು. ರೋಗ ಬಂದೇ ಬರುತ್ತೆ. ಆದರೆ ನಮ್ಮ ಗಿಡದಲ್ಲಿ ಇರೋಂಥ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರೋದ್ರಿಂದ ಬೇಗ ವಾಸಿ ಆಗುತ್ತೆ. ನೀವೇ ನೋಡ್ಬೋದು, ಸಿಗಟೋಕ ಎಲ್ಲರದು ಬಂದಂಗೆ ನಮ್ಮದು ಬಂದಿತ್ತು. 6 ತಿಂಗಳು ಗಿಡ ನೋಡಿ ಎಂಥ ಫಸ್ಟ್ ಕ್ಲಾಸ್ ಆಗಿದೆ. ಸಿಗಟೋಕನೂ ಬರುತ್ತೆ, ಪನಾಮ ವೆಲ್ಡ್, ಮಾರಾಮಾರಿ ರೋಗ ಅಂಥದ್ದು ವಾಸಿಯಾಗಿದೆ ನಮ್ಮದ್ರಲ್ಲಿ. ಪ್ಲಸ್ 6 ತಿಂಗಳು ಗಿಡ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಒಬ್ಬರು ಚಾಪೆ ಥರ ಹಾಸ್ಕೊಂಡು ಮಲ್ಕೊಬೋದು, ಮೇಲ್ಗಡೆ ಸುಳ್ಳಿ ಅಷ್ಟು ದೊಡ್ಡದಿದೆ, ಅರಡಿ ಇದೆ. ನಮ್ಮ ರೈತರು ಯಾವುದೇ ಭಾಗದಲ್ಲಿ, ಕರ್ನಾಟಕ ಇರ್ಬೋದು, ತಮಿಳ್ನಾಡು ಇರ್ಬೋದು, ಕೇರಳ ಅಕ್ಕಪಕ್ಕದ ಎಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಪದ್ಧತಿ ಫಾಲೋ ಮಾಡಿ ನೀವು ಬೇರೆ ಮಾರ್ಕೆಟಿಗೆ ಸೇಲ್ ಮಾಡ್ತೀರಾ ಅಂದರೆ ಖಂಡಿತ ಮಾಡ್ಬೋದು. ಇನ್ನೇನಾದ್ರು ಪ್ರಶ್ನೆ ಇದೆಯಾ ಸರ್? ಏನಿಲ್ಲ, ಅದೇನೆ ಈಗ ಹೊರಗಡೆಯವ್ರಿಗೆ ಯಾವ ರೀತಿ ಅನ್ನೋದು ಇತ್ತು ಅದನ್ನ ಹೇಳಿದ್ರಿ. ಯಾಕೆಂತಂದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರೈತಿಗೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಪಡೀಲಿ, ಮತ್ತೆ ನಾವು ಹೇಳಿದ ಪದ್ಧತಿಲಿ ಅವರು ಕೆಲಸ ಮಾಡ್ಲಿ, ಅವರು ನಮಗೆ ಕೊಡ್ಲಿ, ಹೊರಗಡೆಯವರು ಬೇರೆಯವ್ರಿಗೆ ಕೊಡ್ಲಿ, ಏನಾದ್ರು ಮಾಡ್ಲಿ, ಕೆಮಿಕಲ್ಗಿಂತ ಅವ್ರಿಗೆ ಖರ್ಚು ಕಡಿಮೆ ಆಗಿ ಹೆಚ್ಚಿನ ಆದಾಯ ಸಿಗುತ್ತೆ ಅಂತ ಹೇಳ್ತಾರೆ. ಫಸ್ಟ್ ಗ್ರೇಡ್ ಬರ್ತದೆ ಇದು. ಯಾವತ್ತೂ ಮಾರ್ಕೆಟ್ ಅಲ್ಲಿ ವೈಟ್ ಕಲರ್ ಅಂದ್ರೆ ಲೈಟ್ ಗ್ರೀನ್ ಇದ್ರೆ ಮಾತ್ರ ಅದು ಫಸ್ಟ್ ಕ್ವಾಲಿಟಿಗೆ ಹೋಗೋದು. ತುಂಬಾ ಡಾರ್ಕ್ ಇದ್ರೆ ಅವರು ಅಷ್ಟೊಂದು ಇದು ಮಾಡಲ್ಲ ಕಾಯಿ. ಈಗ ನಮ್ಮ ಈ ಫಸ್ಟ್ ಅರ್ತ್ ಅಲ್ಲಿ ಬೆಳೆದು ನಿಮ್ಗೆಲ್ಲ ನಿಮ್ಗೆ ಅದೇ ಕಲರೇ ಬರೋದು. 90% ವೀಕ್ಷಕರೇ, ಒಂದಲ್ಲ ಎರಡಲ್ಲ, ಜಾಸ್ತಿ ಬರುತ್ತೆ, ಒಳ್ಳೆ ಶೈನಿಂಗ್ ಬರುತ್ತೆ. ಎಲ್ಲರೂ ಮಾರ್ಬೋದು. ಬರೇ ಏಲಕ್ಕಿ ಮಾಡೋರೇನ ಅಲ್ಲ, ನೀವೇನ್ ಬೇಕಾದ್ರೂ ಬೆಳಿಬೋದು.
G9 ಮಾಡೋರು ಮಾಡ್ಬೋದು, ಏಲಕ್ಕಿ ಮಾಡ್ಬೋದು, ನೇಂದ್ರ ಮಾಡ್ಬೋದು, ತೆಂಗಿನ ಮರ ಮಾಡ್ಬೋದು, ಕಬ್ಬು ಮಾಡ್ಬೋದು, ದ್ರಾಕ್ಷಿ ಮಾಡ್ಬೋದು. ಪ್ರತಿಯೊಂದು ಗಿಡ ತೆಂಗಿನ ಮರದಿಂದ ಹಿಡ್ದು ಕರ್ಬೇವಿನ ಸೊಪ್ಪು ತನಕನೂ ಎಲ್ಲದಕ್ಕೂ ನಮ್ದು ಯೂಸ್ ಮಾಡ್ಬೋದು. ಬಟ್ ನಾವು ಟೈಅಪ್ ಆಗ್ತಾ ಇರೋದು 500 ಎಕರೆ ಮೈಸೂರು ಸರೌಂಡಿಂಗಲ್ಲಿ. ಇಡೀ ಕರ್ನಾಟಕದಲ್ಲಿ ಕಬ್ಬು ಬೆಳೀತಾ ಇರೋರು ಇದ್ದಾರೆ, ಪೊಮೊಗ್ರೆನೇಟ್ ದಾಳಿಂಬ್ರೆ ಬೆಳೀತಾ ಇರೋರು ಇದ್ದಾರೆ, ತೆಂಗಿನ ಮರಕ್ಕೆ ಹಾಕೋರು ಇದ್ದಾರೆ, ಅಡಿಕೆ ಅವ್ರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ಆ್ಯಸ್ ಯೂಶುವಲ್ ಎಲ್ಲ ಫಾಲೋ ಮಾಡಿ ನಾವು ಟೈಅಪ್ ಆಗ್ತಿರೋರು. ಸದ್ಯಕ್ಕೆ ಈ ವರ್ಷ ಈ ಸುತ್ತಮುತ್ತ ನೆಕ್ಸ್ಟ್ ಇಡೀ ಕರ್ನಾಟಕ 5,000 ಎಕರೆ ಮಾಡೋಣ, ಇಡೀ ಇಂಡಿಯಾಗೆ ನಾವು ಹಂಚನ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಏಲಕ್ಕಿ ನಾನು ನಮ್ಮ ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡೋದೇನಪ್ಪ ಅಂತಂದ್ರೆ ಅವ್ರು ಯಾವುದೇ ಬೆಳೆ ಬೆಳೀರಿ ಸರ್, ಅವರು ದಯವಿಟ್ಟು ನಮ್ಮ ಮಾಹಿತಿ ತಕೊಂಡು ಅವ್ರು ಮಾಡಿದಾಗ ಅವ್ರಿಗೆ ಯಾವುದೇ ಬೆಳೆಗೂ ಕೂಡ ಸಕ್ಸಸ್ ಕಾರಣಕ್ಕೆ ಸಾಧ್ಯ ಇರ್ತದೆ. ಇವತ್ತು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರೈತರುಗಳು ಬರೋದು ಲಾಸ್ಟ್ ಮೂಮೆಂಟ್ ನ್ಯಾಣಕ್ಕಂದಿ ಸಾಯುವಂತ ಪರಿಸ್ಥಿತಿ ಬಂದಿರ್ತದೆ. ಅವಾಗ ಬಂದ್ಬಿಟ್ಟು ಹಣ ಈ ರೀತಿ ಆಗ್ಬಿಟ್ಟೈತೆ ನೋಡಿ ಅಂತ ಹೇಳ್ತಾರೆ. ನಾನು ಹೇಳೋದು ಅಂದ್ರೆ ದಾಳಿಂಬೆ ಆಗ್ಬೋದು, ಅಡಿಕೆ ಆಗ್ಬೋದು, ತೆಂಗು ಆಗ್ಬೋದು, ಬಾಳೆ ಆಗ್ಬೋದು, ಎನಿ ಕ್ರಾಪ್ ಸ್ಟಾರ್ಟಿಂಗ್ ಇಂದ ನಮ್ಮ ಪದ್ಧತಿ ಪ್ರಕಾರ ನೀವು ಕೊಟ್ಟಿಗೆ ಗೊಬ್ಬರ ಯಾವ ರೀತಿ ಕೊಡ್ಬೇಕು ಅಲ್ಲಿಂದ ಹೇಳ್ಕೊಡ್ತೀವಿ. ಪ್ರತಿಯೊಂದು ಭೂಮಿ ಫಲವತ್ತತೆ ಯಾವ ರೀತಿ ಮಾಡ್ಕೋಬೇಕು ಪ್ರತಿಯೊಂದಕ್ಕೂ ಕೂಡ ಹೇಳ್ಕೊಡ್ತೀವಿ. ದಯವಿಟ್ಟು ಮುಂಚಿತವಾಗಿ ನಮ್ಮನ್ನ ಫಾಲೋ ಮಾಡಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಗೈಡೆನ್ಸ್ ತಗೊಂಡು ಮುಂದುವರಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಸೊ ಎಲ್ಲ ಮಾಹಿತಿ ತಿಳ್ಕೊಂಡಿದ್ದೀರಾ. ಮಾರ್ಚ್, ಏಪ್ರಿಲ್, ಮೇನೇ ಲಾಸ್ಟು ಟೈಅಪ್ ಮಾಡ್ಕೊಂಡವ್ರು, ನಮ್ಮ ಬೈಬ್ಯಾಕ್ ಅಗ್ರಿಮೆಂಟ್ಗೆ ಮಾಡ್ಕೊಂಡವ್ರು. ಮೇ ಒಳಗಡೆನೆ ನಾವು ಮಾಡ್ಕೊಬೇಕು 500 ಎಕರೆ ಏಲಕ್ಕಿ ಮಾತ್ರ. ಏನಕ್ಕಂದ್ರೆ ನಾವು ಬೈಬ್ಯಾಕ್ ಮಾಡ್ತಿರೋದು ಈ ವರ್ಷ ಏಲಕ್ಕಿ ಮಾತ್ರ. ಸೆಪ್ಟೆಂಬರ್ ಅಕ್ಟೋಬರಲ್ಲೇ ನಾಟಿ ಮಾಡೋದು. ಬಾಳೆ ನಾವು ಜೂನ್ ಜುಲೈಯಲ್ಲಿ ಆಗ್ತಾ ಇಲ್ಲ. ಈ ವರ್ಷ 2025 ಜೂನ್ ಜುಲೈಯಲ್ಲಿ ನಾವು ಮಾಡ್ತಿರೋದು ಹಸಿರೆಲೆ ಗೊಬ್ಬರ. ಕನ್ಫ್ಯೂಸ್ ಮಾಡ್ಕೊಬೇಡಿ. ಬಾಳೆ ನಾಟಿ ಮಾಡೋದು ಸೆಪ್ಟೆಂಬರ್ ಅಕ್ಟೋಬರ್. ನೀವು ಸೆಪ್ಟೆಂಬರಲ್ಲಿ ಬಾಳೆ ಆಗ್ತಾ ಇದೀನಿ ಸರ್ ಟೈಅಪ್ ಮಾಡ್ಕೊಳ್ಳಿ ಅಂದರೆ ಮಾಡಲ್ಲ. ನಾವು ಭೂಮಿ ಫಲವತ್ತು ಮಾಡಿನೇ ಮಾಡೋದು. ನೀವು ಜೂನಿಗೆ ಮುಂಚೆ ಟೈಅಪ್ ಆಗಬೇಕು. ಜೂನ್ ಜುಲೈಯಲ್ಲಿ ಹಸಿರೆಲೆ ಗೊಬ್ಬರ ಮಾಡಬೇಕು. ಸೆಣಬು 25 kg 1 ಎಕರೆಗೆ, 3 ಟ್ರ್ಯಾಕ್ಟ್ರ್ ದನದ ಗೊಬ್ಬರ ಕಾರ್ಬನ್ ಆಗಿ ಮಾಡ್ಕೊಳೋದು, ಅದೆಲ್ಲ ನಿಮ್ಗೆ ಹೇಳ್ಕೊಡ್ತೀರಿ. ಸೆಪ್ಟೆಂಬರ್ ಅಕ್ಟೋಬರಲ್ಲೇ ನಾವು ಏಲಕ್ಕಿ ನಾಟಿ ಮಾಡೋದು. 2026 ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ನಾಟಿ ನಾವು ಹಾರ್ವೆಸ್ಟ್ ಮಾಡ್ತೀರಿ. ಆವಾಗ ನಿಮಗೆ ಸೂಪರ್ ರೇಟ್ ಇರುತ್ತೆ. 1 ಎಕರೆಗೆ 5 ಲಕ್ಷ ಮಿನಿಮಮ್, 5 ರಿಂದ 8 ಲಕ್ಷ ಮಾಡ್ಬೋದು ಮ್ಯಾಕ್ಸಿಮಮ್. ಮಾರ್ಕೆಟ್ ಮೇಲೆ ಡಿಪೆಂಡ್. ಸೊ ಹಾಪ್ಕಾಮ್ಸ್ ರೇಟ್ ಏನಿದೆ ಫಸ್ಟ್ ಕ್ವಾಲಿಟಿ ಕೊಡೋಕೆ ನಾವು ರೆಡಿ ಇದ್ದೀರಿ. ಬೇಗ ರೆಡಿಯಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಮಸ್ಕಾರ. ಆಲ್ ದ ಬೆಸ್ಟ್.